ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸಾವಿಗೆ ಪ್ರತೀಕಾರ ಹೇಳ್ತೀವಿ ಅಂತ ಮುಸ್ತಫಾ ಖಮೇನಿ ಹೆಸರಲ್ಲಿ ಹೇಳಿಕೊಂಡು ಹೊರಬಿದ್ದ ಹೇಳಿಕೆಗಳು ಇವಾಗ ತುಂಬಾ ವೈರಲ್ ಆಗ್ತಿವೆ. ಅರಬ್ ನೆಲದಲ್ಲಿನ ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ತೀವ್ರಗೊಳಿಸ್ತಾ ಇದೆ. ಹಾಗೆ ಇನ್ನೊಂದು ಕಡೆ ಅಮೆರಿಕ ಕೂಡ ಇರಾನ್ನ ಸುಮಾರು 140ಕ್ಕೂ ಹೆಚ್ಚು ಸೈಟ್ಗಳ ಮೇಲೆ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಈ ಸಂಘರ್ಷದ ನಡುವೆ ಮತ್ತೆ ಸ್ಟೇಟ್ ಆಫ್ ಹಾರ್ಮುಜ್ ಜಲಸಂಧಿ ಮುಚ್ಚಿದೆ. ಇನ್ನು ಭಾರತದ ನಾವಿಕರು ಸರ್ಪ್ರೈಸ್ ಹಡಗಿನ ಮೇಲೆ ಇರಾನ್ ದಾಳಿಯನ್ನು ಕೂಡ ಮಾಡಿದೆ. ಹಾಗಾದರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ? ಈ ಕದನ ವಿರಾಮದ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಈ ಎರಡೂ ದೇಶಗಳು ಮತ್ತೆ ಯಾಕೆ ಕಾದಾಟಕ್ಕೆ ಇಳಿತಾ ಇರೋದು? ಹಾಗೆ ಇದರ ಪರಿಣಾಮಗಳು ಮುಂದೆ ಏನಾಗ್ಬೋದು ಅನ್ನೋ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇರಾನ್ ಹಾಗೂ ಅಮೆರಿಕ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಟ್ಟವರೆಲ್ಲ ಕೂಡ ಈಗ ಕೈ ಚೆಲ್ಲಿ ಕುಳಿತುಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಕೂಡ ಅವರಿಗೆ ದಾರಿ ಸಿಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಇರಾನ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಕೊಂದು ಹಾಕೋದಕ್ಕೆ ಸಂಚು ಕೂಡ ರೂಪಿಸಿದೆ ಅನ್ನೋ ಮಾಹಿತಿಯನ್ನು ಕೂಡ ಇಸ್ರೇಲ್ನ ಮೊಸಾದ್ ಬಹಿರಂಗಗೊಳಿಸಿತು. ಅದರ ಬೆನ್ನಲ್ಲೇ ಟ್ರಂಪ್ ಕೂಡ ಸಿಕ್ಕ ವೇದಿಕೆಗಳಲ್ಲಿ ಅದನ್ನೇ ಒಂದು ಪ್ರಚಾರಕ್ಕೆ ಬಳಸ್ಕೊಳ್ತಾ ಹೋದರು. ಮೊನ್ನೆ ನ್ಯಾಟೋ ವೇದಿಕೆಯಲ್ಲಿ ಕೂಡ ನೀವು ಇನ್ನು ಮುಂದೆ ನನ್ನನ್ನು ಮಿಸ್ ಮಾಡ್ಕೊತೀರಿ ಅಂತೆಲ್ಲ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳೋ ಮಾತನ್ನು ಕೂಡ ಆಡ್ತಾ ಹೋದರು. ಇನ್ನು ಟ್ರಂಪ್ ನನ್ನನ್ನು ಇರಾನ್ ಕೊಲ್ಲಬೇಕು ಅಂದ್ಕೊಂಡ್ರೆ ನಾನೇನು ಮಾಡೋದಕ್ಕೆ ಆದರೆ ನನ್ನನ್ನು ಕೊಂದ ನಂತರ ಅವರು ಗಂಭೀರ ಪರಿಣಾಮದ ರಿವೆಂಜನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಸಾವಿರಾರು ಮಿಸೈಲ್ಗಳು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿವೆ. ನನ್ನ ಹತ್ಯೆಗೆ ಪ್ರತೀಕಾರವನ್ನು ನಮ್ಮ ಅಮೆರಿಕದ ಸೇನೆ ಹೇಳುತ್ತೆ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲಿ ಖಮೇನಿ ಮಗ ಮುಸ್ತಫಾ ಕೂಡ ಇದೇ ರೀತಿಯ ಭಾಷೆಯನ್ನು ಬಳಸ್ತಾ ಇರೋದು ಇಲ್ಲಿ ಸಂಘರ್ಷವನ್ನು ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತಾ ಇದೆ. ಇದೇ ಕಳೆದ ಫೆಬ್ರವರಿಯಲ್ಲಿ ಅಂತ್ಯದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗಳಲ್ಲಿ ಸಾವಿಗೀಡಾದ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಮತ್ತು ಅಲ್ಲಿ ಖಮೇನಿ ಸಾವಿಗೆ ಸಂತಾಪ ಸೂಚಿಸಿದ ಪ್ರತಿಯೊಬ್ಬರಿಗೂ ಕೂಡ ಆತನ ಮಗ ಮುಸ್ತಫಾ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಸರ್ವೋಚ್ಚ ನಾಯಕನ ಸಾವಿಗೆ ಕಾರಣರಾದವರ ವಿರುದ್ಧ ಪ್ರತೀಕಾರವನ್ನು ಹೇಳೋ ಕೆಲಸವನ್ನು ಕೂಡ ಖಂಡಿತ ಮಾಡ್ತೀವಿ. ನಾನು ಬದುಕಿರಲಿ ಇಲ್ಲದೆ ಇರಲಿ, ಅಲಿ ಖಮೇನಿ ಅವರನ್ನು ಕೊಂದವರು ಭೂಮಿ ಮೇಲೆ ನೆಮ್ಮದಿಯಾಗಿರೋದಕ್ಕೆ ಇರಾನ್ ಬಿಡುವುದಿಲ್ಲ ಅನ್ನೋ ಹೇಳಿಕೆಗಳು ಮುಸ್ತಫಾ ಹೆಸರಲ್ಲಿ ಹೊರಬರ್ತಾ ಇವೆ. ಸ್ನೇಹಿತರೆ, ಈ ಅಲಿ ಖಮೇನಿ ಸಾವಿಗೀಡಾದಾಗಿನಿಂದ ಈ ಮುಸ್ತಫಾ ಖಮೇನಿ ಯಾರ ಕಣಿಯೂ ಕೂಡ ಕಾಣಿಸ್ಕೊಂಡಿಲ್ಲ. ಆತ ಬದುಕಿದ್ದಾನ ಅಥವಾ ಸತ್ತಿದ್ದಾನ ಅನ್ನೋದು ಕೂಡ ಖಚಿತವಾಗಿ ಗೊತ್ತಾಗ್ತಿಲ್ಲ. ಆದರೆ ಆತನನ್ನು IRGC ತನ್ನ ಸರ್ವೋಚ್ಚ ನಾಯಕನಿಗೆ ಆಯ್ಕೆ ಮಾಡಿಕೊಂಡಿದೆ. ಆತ ಚಿಕಿತ್ಸೆ ಪಡಿತಾ ಇದ್ದಾನೆ, ಚೇತರಿಸ್ಕೊಳ್ತಾ ಇದ್ದಾನೆ ಅನ್ನೋ ಸುದ್ದಿಗಳನ್ನು ಆಗಾಗ ಇರಾನ್ನ ಮಾಧ್ಯಮಗಳು ಪ್ರಕಟಿಸ್ತಾನೆ ಇರ್ತವೆ. ಜೊತೆಗೆ ಮುಸ್ತಫಾ ಹೆಸರಿನಲ್ಲಿ ಒಂದಷ್ಟು ಹೇಳಿಕೆಗಳು ಕೂಡ ಬರ್ತವೆ. ಇನ್ನು ಅಲಿ ಖಮೇನಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಖಮೇನಿಯ ಮಕ್ಕಳು ಕಾಣಿಸಿಕೊಂಡ್ರೂ ಕೂಡ ಈ ಮುಸ್ತಫಾ ಮಾತ್ರ ಅಲ್ಲೆಲ್ಲೂ ಕೂಡ ಯಾರಿಗೂ ಕಾಣಿಸ್ಕೊಳ್ಳಲಿಲ್ಲ. ಆತ ಅಂತ್ಯಕ್ರಿಯೆಯಲ್ಲಿ ಭಾಗಿ ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಬದುಕಿದ್ರೆ ಭಾಗಿಯಾಗ್ತಾ ಇದ್ರು ಅಂತ ಕೆಲವರು ಕೂಡ ಹೇಳ್ತಾ ಇದ್ದಾರೆ. ಆತನ ಪ್ರಾಣಕ್ಕೆ ಭಯ ಇದೆ. ಇಸ್ರೇಲ್ ಮತ್ತು ಅಮೆರಿಕಗಳು ಮುಸ್ತಫಾನನ್ನು ಕೊಲ್ಲೋದಕ್ಕೆ ಹುಡುಕ್ತಾ ಇವೆ. ಹೀಗಾಗಿ ಅವರನ್ನು ಸುರಕ್ಷತೆಯ ದೃಷ್ಟಿಯಿಂದ ಆತ ಹೊರಗೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಂತ IRGC ಮೂಲಗಳು ಕೂಡ ಹೇಳ್ತಾ ಇವೆ. ಒಟ್ಟಾರೆ ಈ ಮುಸ್ತಫಾ ಯಾರ ಕಣಿಯೂ ಕೂಡ ಬಿದ್ದಿಲ್ಲ. ಆತನ ತಂದೆಯ ಅಂತ್ಯ ಸಂಸ್ಕಾರದ ವೇಳೆ ಕೂಡ ಆತ ಅಲ್ಲಿ ಕಾಣಿಸಿಕೊಂಡಿಲ್ಲ. ಆದರೆ ಆತನ ಹೆಸರಲ್ಲಿ ಹೇಳಿಕೆಗಳು ಕೂಡ ಹೊರಬರ್ತಾನೆ ಇವೆ. ಇನ್ನು ಅಲಿ ಖಮೇನಿ ಅಂತ್ಯಕ್ರಿಯೆ ಮತ್ತು ಮೆರವಣಿಗೆಯಲ್ಲಿ ಭಾಗಿಯಾದ ಇರಾನ್ನ ರೇಜಿಮ್ ಬೆಂಬಲಿಗರು ಮತ್ತು ಅಲಿ ಖಮೇನಿಯ ಬೆಂಬಲಿಗರೇನಿದ್ದಾರೆ ಮತ್ತು ಟ್ರಂಪ್ ನೆತನ್ಯಾಹು ವಿರುದ್ಧ ಕೇಳಿಬಂದ ಘೋಷಣೆಗಳು ಜನಾಕ್ರೋಶವನ್ನು ಕಂಡ ಮುಸ್ತಫಾ ಖಮೇನಿ ಉತ್ಸಾಹ ಮತ್ತಷ್ಟು ಹೆಚ್ಚಾಗ್ತಂತೆ ಕಾಣ್ತಾ ಇದೆ. ಅಲಿ ಖಮೇನಿ ಸಾವಿಗೆ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಮಾತನ್ನು ಆಡ್ತಾ ಇದ್ದಾರೆ. ಆತನ ಹೆಸರಲ್ಲಿ ಇಂಥ ಪ್ರಕಟಣೆಗಳು ಕೂಡ ಬರ್ತಾನೆ ಇವೆ. ಅದು IRGC ಬಿಡುಗಡೆ ಮಾಡ್ತಾ ಇದೆ. ಇನ್ನು IRGC ಕೂಡ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ತೀವ್ರವಾಗಿ ಹೆಚ್ಚು ಮಾಡ್ತಾ ಇದೆ. ಇನ್ನು ಸ್ಟೇಟ್ ಆಫ್ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಚ್ಚುತ್ತಾ ಇರುವುದಾಗಿ ಇರಾನ್ ಕೂಡ ಘೋಷಣೆ ಮಾಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕದ ಸೆಂಟ್ಕಾಮ್ ಇರಾನ್ ವಿರುದ್ಧ ದಾಳಿಗಳನ್ನು ತೀವ್ರಗೊಳಿಸಿದ್ದು, ಡ್ರೋನ್ ಲಾಂಚಿಂಗ್ ಸೆಂಟರ್ಗಳು ಹಾಗೆ ನೌಕಾನೆಲೆಗಳು, ಬೋಟ್ಗಳು, ಮದ್ದುಗುಂಡುಗಳನ್ನು, ಗೋದಾಮುಗಳು, ಕಮ್ಯುನಿಕೇಷನಲ್ಲಿ ಸೆಂಟರ್ಗಳನ್ನು, ಕರಾವಳಿ ಕಣ್ಗಾವಲು ಸೌಲಭ್ಯಗಳನ್ನು, ಮಿಸೈಲ್ಗಳನ್ನು ನಾಶ ಮಾಡಿರುವುದಾಗಿ ಅಮೆರಿಕ ಕೂಡ ಹೇಳ್ಕೊಂಡಿದೆ. ಇನ್ನು ಬುಷಹರ್ ನಗರ ಬಂದರ್ ಹಾಗೆ ಎದೇರ್ ರಸುಲ್ ಖಂಗನ್ ಸೇರಿದಂತೆ ಬುಷಹರ್ ಪ್ರಾಂತ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸ್ಫೋಟಗಳ ಸದ್ದುಗಳು ಕೂಡ ಕೇಳಿ ಬಂದಿವೆ. ಇನ್ನು ಹಾರ್ಮೋನ್ಸ್ನ ಪ್ರಾಂತ್ಯದ ದಕ್ಷಿಣ ಬಂದರು ನಗರವಾದ ಜಾಸ್ಕಲ್ಲಿ 10ಕ್ಕೂ ಹೆಚ್ಚು ಸ್ಫೋಟಗಳು ಕೂಡ ಆಗಿವೆ ಅಂತ ವರದಿ ಬರ್ತಾ ಇವೆ. ಅಲ್ಲಿನ ಮಾಧ್ಯಮಗಳು ಕೂಡ ಹೇಳ್ತಾ ಇವೆ.
ಈ ಕಾರ್ಯಾಚರಣೆ ಮೂಲಕ ಇರಾನ್ನ ಆಯುಧ ಮತ್ತು ದಾಳಿ ಮಾಡುವ ಸಾಮರ್ಥ್ಯವನ್ನು ಗಣನೀಯವಾಗಿ ಕುಗ್ಗಿಸುವ ಪ್ರಯತ್ನವನ್ನು ಇಲ್ಲಿ ಅಮೇರಿಕ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದರೆ, ಅಮೇರಿಕ ಇರಾನ್ ಮೇಲೆ ದಾಳಿಗಳನ್ನು ನಿರಂತರವಾಗಿ ಮಾಡ್ತಾನೆ ಇದೆ, ಅವರ ಆಯುಧಗಾರಗಳನ್ನು ನಾಶ ಮಾಡ್ತಾನೆ ಇದೆ. ಆದರೆ ಇರಾನ್ ದಾಳಿಯ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕುಗ್ಗಿಸುವುದಕ್ಕೆ ಇದುವರೆಗೆ ಅಮೇರಿಕಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಡಿಸೆಂಟ್ರಲೈಸ್ಡ್ ವ್ಯವಸ್ಥೆ ಇರೋದ್ರಿಂದ ಒಂದೆರಡು ಕಡೆಗಳಲ್ಲಿನ ದಾಳಿಗಳ ಮೂಲಕ ಇರಾನ್ನ ಆಯುಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇರಾನ್ನ ನೆಲದಾಳದ ವ್ಯವಸ್ಥೆಗಳನ್ನು ಮಾಡಿಕೊಂಡಿರೋ ಕೂಡ ಅಲ್ಲಿ ಅಮೇರಿಕಾಗೆ ಸಂಕಷ್ಟವನ್ನು ಕೂಡ ಉಂಟು ಮಾಡ್ತಾ ಇದೆ. ಇನ್ನು ಈಗ ಕೂಡ ಅಮೇರಿಕ ಸುಮಾರು 140 ಕಡೆಗಳಲ್ಲಿ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಆದರೂ ಈ ದಾಳಿಯ ಬೆನ್ನಲ್ಲೇ ಇರಾನ್ ಖುಜಿಸ್ತಾನ್ ಪ್ರಾಂತದಲ್ಲಿನ ಬಂದರು ಮಾರ್ಸಲ್ನಲ್ಲಿ ತನ್ನ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನು ಜಾಗೃತಗೊಳಿಸಿರುವುದಾಗಿ ಹೇಳಿಕೊಂಡಿದೆ. ಹಾಗೆ ಇರಾನ್ ಕೂಡ ಅರಬ್ ನೆಲದ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡ್ತಾನೆ ಇದೆ. ಹಾಗೆ ಬಹರೇನ್, ಖತಾರ್, ಹಾಗೆ UAE, ಕುವೈತ್, ಜೋರ್ಡಾನ್ಗಳ ಕೂಡ ಇರಾನ್ ದಾಳಿಗೆ ಒಳಗಾಗ್ತಾ ಇದೆ. ಇನ್ನು ಬಹರೇನ್ನಲ್ಲಿನ ಅಮೆರಿಕದ ಮಿಲಿಟರಿ ಸಂವಹನ ವ್ಯವಸ್ಥೆಗಳು ಮತ್ತು ರಡಾರ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು 2ನೇ ಹಂತದ ಡ್ರೋನ್ ದಾಳಿಗಳನ್ನು ಮಾಡಿರುವುದಾಗಿ ಇರಾನ್ನ IRGC ಹೇಳಿಕೊಂಡಿದೆ. ಆದರೆ ಬಹರೇನ್ ಅಥವಾ ಅಮೆರಿಕದ ಅಧಿಕಾರಿಗಳಿಂದ ಈ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಕೂಡ ಬಂದಿಲ್ಲ. ಇನ್ನು ಬಹರೇನ್ನಲ್ಲಿ ಅಮೆರಿಕ ನೌಕಾಪಡೆಯ 5ನೇ ಪ್ಲೇಟ್ನ ಪ್ರಧಾನ ಕಚೇರಿ ಇದೆ. ಇದು ಕೊಲ್ಲಿಯ ಭಾಗದಲ್ಲಿ ಅಮೆರಿಕ ನೌಕಾಪಡೆಯ ಪ್ರಮುಖ ಕಾರ್ಯಕ್ಷೇತ್ರ ಅನಿಸಿಕೊಳ್ಳುತ್ತೆ. ಹಾಗೆ ಕತಾರ್ನಲ್ಲಿ ಕೂಡ ದೊಡ್ಡ ಸ್ಫೋಟದ ಸದ್ದು ಕೂಡ ಕೇಳಿ ಬಂದಿದೆ. ಅಲ್ಲಿನ ಅಧಿಕಾರಿಗಳು ಮೊಬೈಲ್ ಫೋನ್ಗಳಿಗೆ ತುರ್ತು ಭದ್ರತಾ ಎಚ್ಚರಿಕೆಗಳನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕತಾರ್ನಲ್ಲಿ ಅಲ್ ಉದೈದ್ ಬೇಸ್ ಮೇಲೆ ದಾಳಿ ಮಾಡಿರುವುದಾಗಿ ಕೂಡ ಹೇಳಲಾಗ್ತಾ ಇದೆ. ಈ ಅಲ್ ಉದೈದ್ ಅನ್ನೋದು ಮಧ್ಯಪ್ರಾಚ್ಯದ ಅತಿ ದೊಡ್ಡ ಅಮೆರಿಕನ್ ಮಿಲಿಟರಿ ನೆಲೆ ಅನಿಸಿಕೊಳ್ಳುತ್ತೆ. ಇರಾನ್ ಅಮೆರಿಕ ಸಂಘರ್ಷ ಶುರುವಾದಾದಿಂದಲೂ ಕೂಡ ಇರಾನ್ ಕತಾರ್ನಲ್ಲಿನ ಈ ಅಲ್ ಉದೈದ್ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಲೇ ಇದೆ. ಇನ್ನು ಈ ಬಾರಿ ಅಲ್ ಉದೈದ್ನಲ್ಲಿನ ಯುದ್ಧ ವಿಮಾನ ನಿರ್ವಹಣಾ ಕೇಂದ್ರ ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ನ ಕೂಡ ನಾಶ ಮಾಡಿರುವುದಾಗಿ IRGC ಹೇಳಿಕೆ ಕೂಡ ಕೊಡ್ತಾ ಇದೆ. ಆದರೆ ಅಲ್ಲಿ ಯಾವ ಮಟ್ಟದ ನಷ್ಟಗಳಾಗಿವೆ ಅನ್ನೋ ಬಗ್ಗೆ ಕತಾರ್ ಆಗಲಿ ಅಥವಾ ಅಮೆರಿಕದ ಅಧಿಕಾರಿಗಳಾಗಲಿ ಇನ್ನೂ ಅಧಿಕೃತವಾಗಿ ಏನನ್ನು ಕೂಡ ಹೇಳಿಲ್ಲ. ಹಾಗೆ ಜೋರ್ಡನ್ನ ಫ್ರೆಂಡ್ಸ್ ಹರ್ಸನ್ ವಾಯುನೆಲೆಯಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಹಲವಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಇರಾನ್ನ ಸರ್ಕಾರಿ ಮಾಧ್ಯಮದ ವರದಿ ಪ್ರಕಾರ ದಾಳಿಗಳು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಮತ್ತು MQನ ಡ್ರೋನ್ಗಳನ್ನು ನಿಲ್ಲಿಸಲಾಗಿದ್ದ ಹ್ಯಾಂಗರ್ಗಳನ್ನು ನಾಶ ಮಾಡಿದ್ದೀವಿ ಅಂತ. ಆದರೆ ಈ ಬಗ್ಗೆ ಖಚಿತ ಮಾಹಿತಿ ಕೂಡ ಸದ್ಯಕ್ಕೆ ಇನ್ನು ಹೊರಬರ್ತಾ ಇಲ್ಲ. ಜೋರ್ಡಾನ್ ಇನ್ನೂ ಅಧಿಕೃತವಾಗಿ ಏನನ್ನು ಕೂಡ ಹೇಳಿಲ್ಲ. ಇನ್ನು UAE ಮತ್ತು ಕುವೈತ್ ಮೇಲೆ ಕೂಡ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿರುವುದಾಗಿ ಇರಾನ್ ಹೇಳ್ತಾ ಇದೆ. ಇರಾನ್ ಕಡೆಯಿಂದ ಹಾರಿ ಬಂದ ಮಿಸೈಲ್ ಮತ್ತು ಡ್ರೋನ್ಗಳನ್ನು ಸಮರ್ಥವಾಗಿ ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ UAE ಹೇಳಿಕೊಂಡಿದೆ. ಇನ್ನು ಈ UAE ಮೇಲೆ ಇರಾನ್ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ ನಂತರ ಅವರ ರಕ್ಷಣೆಗಾಗಿ ಇಸ್ರೇಲ್ ಐರನ್ ಡೋಮ್ಗಳನ್ನು ಅಲ್ಲಿ ನಿಯೋಜನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅದನ್ನು ನಿರ್ವಹಿಸೋದಕ್ಕೆ ಇಸ್ರೇಲ್ನ ಸೇನಾಪಡೆ ಕೂಡ UAEಯಲ್ಲಿ ಈ ಐರನ್ ಡೋಮ್ಗಳು ಅಲ್ಲಿನ ಇರಾನ್ ದಾಳಿಗಳನ್ನು ತಡೆದಿರುವ ಸಾಧ್ಯತೆಗಳು ಕೂಡ ಇರ್ತವೆ. ಇನ್ನು UAE ಕೂಡ ದೊಡ್ಡ ಮಟ್ಟದ ದಾಳಿಗಳು ನಡೆದು ಎಷ್ಟು ನಷ್ಟ ಉಂಟಾಗಿದೆ ಅನ್ನೋ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಕೂಡ ಇದುವರೆಗೆ ಹೊರಹಾಕಿಲ್ಲ. ಜಸ್ಟ್ ಅವರು ನಮ್ಮ ಮೇಲೆ ದಾಳಿಗಳಾಗಿವೆ, ಅವುಗಳನ್ನು ತಡೆದಿದ್ದೀವಿ ಅಂತ ಮಾತ್ರ ಹೇಳ್ಕೊಂಡಿದ್ದಾರೆ. ಆದರೆ IRGC ದಾಳಿಯಿಂದ ಸರ್ಪ್ರೈಸ್ ಬಾವುಟ ಹೊಂದಿದ್ದ ಹಡಗೊಂದು ಹಾರ್ಮೋನ್ಸ್ನ ಸಮೀಪ ನಾಶ ಆಗಿದೆ. ಅಲ್ಲಿ ಮುಸ್ತಫಾ ಖಮೇನಿ ರಿವೆಂಜ್ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ IRGC ಹಾರ್ಮೋನ್ಸನ್ನು ಮತ್ತೆ ಮುಚ್ತಾ ಇರೋದಾಗಿ ಘೋಷಣೆ ಕೂಡ ಮಾಡಿತು. ಅಮೇರಿಕ ನಮ್ಮ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ, ಕಥನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ, ಹೀಗಾಗಿ ನಾವು ಹಾರ್ಮೋನ್ಸಲ್ಲಿ ಸಂಚಾರ ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ IRGC ಘೋಷಣೆ ಮಾಡ್ತು. ಅದರ ಬೆನ್ನಲ್ಲೇ ಓಮನ್ ನೀರಲ್ಲಿ ಸಂಚಾರ ಮಾಡ್ತಾ ಇದ್ದ ಸರ್ಪ್ರೈಸ್ ಮೂಲದ ಹಡಗು MVGFS ಗ್ಯಾಲಕ್ಸಿಯ ಮೇಲೆ ಇರಾನ್ IRGC ದಾಳಿಗಳನ್ನು ಮಾಡಿದೆ. ಈ ಮೂಲಕ ಹಡಗು ಹಾರ್ಮೋಜ್ ಜಲಸಂಧಿಯನ್ನು ಇರಾನ್ನ ನೀರಿನ ಸಾಕಷ್ಟು ದೂರ ಓಮನ್ ಜಲಪ್ರದೇಶದಲ್ಲಿ ಸಾಗ್ತಾ ಇತ್ತು. ನಾವು ಕೊಟ್ಟ ಎಚ್ಚರಿಕೆಯನ್ನು ಅವರು ಪಾಲಿಸಲಿಲ್ಲ, ಹೀಗಾಗಿ ವಾರ್ನಿಂಗ್ ಶಾಟ್ಸನ್ನು ಕೂಡ ಫೈರ್ ಮಾಡಿರೋದಾಗಿ IRGC ಹೇಳಿಕೊಂಡಿದೆ. ಆದರೆ ಈ ದಾಳಿಯಲ್ಲಿ ಹಡಗಿನ ಇಂಜಿನ್ ರೂಮ್ ಕೂಡ ನಾಶ ಆಗಿದೆ. ಅದರಲ್ಲಿ 11 ಮಂದಿ ಭಾರತೀಯ ನಾವಿಕರು ಕೂಡ ಇದ್ದರು. 10 ಮಂದಿಯನ್ನು ಕಾಪಾಡಲಾಗಿದೆ. ಇನ್ನೊಬ್ಬ ನಾವಿಕ ಕಾಣೆಯಾಗಿರುವುದಾಗಿ ಹೇಳ್ತಾ ಇದ್ದಾರೆ. ಹುಡುಕಾಟ ಇನ್ನೂ ಕೂಡ ನಡೀತಾ ಇದೆ. ಹಾಗೆ ಈ ದಾಳಿಯನ್ನು ಭಾರತ ತೀವ್ರವಾಗಿ ಕೂಡ ಖಂಡಿಸಿದೆ. ಸ್ನೇಹಿತರೆ, ಇಲ್ಲಿ ಇರಾನ್ ಹಾಗೂ ಅಮೆರಿಕ ಯುದ್ಧದಲ್ಲಿ ಅತಿ ಹೆಚ್ಚು ದಾಳಿಗಳಾಗಿರೋದು ಭಾರತೀಯ ನಾವಿಕರಿದ್ದ ಹಡಗುಗಳು. ಅದಕ್ಕೆ ಕಾರಣ ಏನಂದರೆ, ಈ ಭಾಗದಲ್ಲಿ ಸಂಚರಿಸುವ ಯಾವುದೇ ದೇಶದ ಹಡಗಾದರೂ ಕೂಡ ಅದರಲ್ಲಿ ಬಹುತೇಕ ಭಾರತೀಯ ನಾಗರಿಕರೇ ಇರ್ತಾರೆ. ಸಮುದ್ರ ವ್ಯಾಪಾರ, ಜಾಗತಿಕ ನೌಕೆಯಾನ ಏನಿದೆ ಅದರಲ್ಲಿ 15%
ಹೆಚ್ಚು ಭಾರತೀಯರು ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಹಾರ್ಮೋನ್ಸಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ನಡೆದಾಗ ಅದರಲ್ಲಿ ಭಾರತೀಯ ಮೂಲದ ನಾವಿಕರು ಸಂಕಷ್ಟಕ್ಕೆ ತುತ್ತಾಗ್ತಾನೆ ಇರ್ತಾರೆ. ಇತ್ತೀಚೆಗೆ ಅಮೆರಿಕ ಕೂಡ ಭಾರತೀಯ ನಾವಿಕರ ಹಡಗಿನ ಮೇಲೆ ಈಗ ಇರಾನ್ ದಾಳಿ ಮಾಡಿದ ಹಡಗಲ್ಲೂ ಕೂಡ 11 ಮಂದಿ ಭಾರತೀಯರು ಕೂಡ ಇದ್ದರು. ಅದರಲ್ಲಿ 10 ಮಂದಿಯನ್ನು ಓಮನ್ನ ಕಡಲ ರಕ್ಷಣಾ ಪಡೆ ಕಾಪಾಡಿದೆ. ಇನ್ನೊಬ್ಬ ನಾವಿಕನನ್ನು ಹುಡುಕೋ ಕೆಲಸ ಅಲ್ಲಿ ನಡೀತಾ ಇದೆ. ಒಟ್ಟಾರೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಬಂದಾಗ್ತಾ ಇರೋದು ಜಾಗತಿಕ ತೈಲ ಬೆಲೆ ಏರಿಕೆಗೆ ಮತ್ತೆ ಕಾರಣ ಆಗುತ್ತೆ. ಅಲ್ಲಿನ ಅತಂತ್ರ ಇನ್ನೂ ಕೂಡ ಕೆಲ ದಿನ ಹೀಗೆ ಮುಂದುವರಿತಾ ಹೋದರೆ ಡಾಲರ್ ಎದುರು ರೂಪಾಯಿ ಮತ್ತು ಇನ್ನಿತರ ಕರೆನ್ಸಿಗಳ ಮೌಲ್ಯ ಮತ್ತಷ್ಟು ಕುಸಿತವನ್ನು ಕೂಡ ಕಾಣಬೇಕಾಗಿ ಬರುತ್ತೆ. ಇನ್ನು ಎರಡೂ ದೇಶಗಳು ಅಲ್ಲಿ ತಾಳ್ಮೆಯನ್ನು ಪ್ರದರ್ಶನ ಮಾಡ್ತಾ ಇಲ್ಲ. IRGC ಮುಸ್ತಫಾ ಹೆಸರಿನಲ್ಲಿ ಆದೇಶಗಳನ್ನು ಹೊರಡಿಸ್ತಾ ಕದನಕ್ಕೆ ಕಾಲು ಕೆರಿತಾ ಇದೆ. IRGC ಅಧಿಕಾರಿ ಇರಾನ್ನಲ್ಲಿ ಶಾಶ್ವತವಾಗಿ ಇರಬೇಕು ಅಂದರೆ ಸದ್ಯಕ್ಕೆ ಅವರಿಗೆ ಶಾಂತಿ ಅಲ್ಲ, ಯುದ್ಧ ಬೇಕಾಗುತ್ತೆ. ಇನ್ನು ಇಸ್ರೇಲ್ಗೆ ಕೂಡ ಸದ್ಯಕ್ಕೆ ಬೇಕಿರೋದು ಅದೇನೇ. ಅಲ್ಲಿ ಚುನಾವಣೆಗಳು ಹತ್ತಿರ ಆಗ್ತಾ ಇವೆ. ಅಷ್ಟರಲ್ಲಿ ನೆತನ್ಯಾಹು ಜನಪ್ರಿಯತೆಯನ್ನು ಹೆಚ್ಚು ಮಾಡ್ಕೋಬೇಕು, ಚುನಾವಣೆಗಳನ್ನು ಮುಂದೂಡಬೇಕು. ಅದಕ್ಕೆ ಯುದ್ಧಕ್ಕಿಂತ ಒಳ್ಳೆಯ ಮಾರ್ಗ ಅವರಿಗೆ ಕೂಡ ಬೇರೆ ಯಾವುದು ಕೂಡ ಕಾಣ್ತಾ ಇಲ್ಲ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ತೈಲ ಹಾಗೂ ಇನ್ನಿತರ ವ್ಯಾಪಾರಗಳು ಹೆಚ್ಚಾಗಬೇಕು. ಅದು ಸಾಧ್ಯ ಆಗಬೇಕಂದ್ರೆ ಹಾರ್ಮೋನ್ಸಲ್ಲಿ ಸಂಚಾರ ಅಸ್ತವ್ಯಸ್ತಗೊಳ್ಬೇಕು. ಹೀಗಾಗಿ ಅಮೆರಿಕ ಕೂಡ ಅಲ್ಲಿ ಯುದ್ಧವನ್ನೇ ಬಯಸ್ತಾ ಇದೆ. ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆಗೆ ಕಾಲನೇ ಉತ್ತರ ಕೊಡಬೇಕು. ಇದು ಸ್ನೇಹಿತರೆ ಸ್ಟೇಟ್ ಆಫ್ ಹಾರ್ಮೋನ್ಸ್, ಇರಾನ್ ಮತ್ತು ಅಮೆರಿಕ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.